ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಬಿಚ್ಚಾಲೆ ರಾಯರ ಮಠದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್. ಸ್ನೇಹಿತರೆ, ಈ ಬಿಚ್ಚಾಲೆ ರಾಘವೇಂದ್ರ ಸ್ವಾಮಿ ಮಠದ ಮಹತ್ವವೇನು, ಮತ್ತು ಇಲ್ಲಿಗೆ ಈ ಬಿಚ್ಚಾಲೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಏನಕ್ಕೆ ಇಷ್ಟೊಂದು ಜನ ಭೇಟಿ ನೀಡ್ತಾರೆ, ಈ ಬಿಚ್ಚಾಲೆ ರಾಯರ ಮಠಕ್ಕೂ ಮಂತ್ರಾಲಯಕ್ಕೂ ಇರುವ ಸಂಬಂಧವೇನು, ಇದನ್ನೇನಕ್ಕೆ ಪವಿತ್ರ ರಾಯರ ಮಠದ ಅಲ್ಲಿ ಇದೊಂದನ್ನ ಪವಿತ್ರವಾದ ಮಠ ಅಂತ ಏನಕ್ಕೆ ಕರೀತಾರೆ, ಈ ಅಪ್ಪಣ್ಣಾಚಾರ್ಯರಿಗೂ ಮತ್ತು ರಾಘವೇಂದ್ರ ಸ್ವಾಮಿಗೂ ಇರುವ ಅವಿನಾಭಾವ ಸಂಬಂಧಗಳೇನು, ಈ ಏಕಾಶಿಲಾ ಬೃಂದಾವನವನ್ನು ಅಲ್ಲಿ ಏನಕ್ಕೆ ನಿರ್ಮಾಣ ಮಾಡಿದ್ರು ಅನ್ನೋ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ನೋಡಿ. ಸ್ನೇಹಿತರೆ, ನೀವು ಯಾರು ಮಂತ್ರಾಲಯಕ್ಕೆ ಹೋದರೆ ಪ್ರತಿಯೊಬ್ಬರು ಈ ಬಿಚ್ಚಾಲೆ ರಾಯರ ಮಠಕ್ಕೂ ಬಂದು ಹೋಗ್ತಾರೆ. ಸ್ನೇಹಿತರೆ, ಏನಕ್ಕೆ ಅಂದರೆ ಈ ರಾಯರ ಮಠನ ಬಿಚ್ಚಾಲೆ ರಾಯರ ಮಠನೂ ಕೂಡ ಅವರು ಎರಡನೇ ಅಥವಾ ತುಂಬ ಜನ ಮೂರನೇ ರಾಯರ ಮಠ ಅಂತಲೂ ಕೂಡ ಕರೀತಾರೆ. ಸ್ನೇಹಿತರೆ, ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತುಂಬ ವರ್ಷಗಳ ಕಾಲ ಅವರ ಶಿಷ್ಯಂದಿರ ಜೊತೆಗೆ ಅಲ್ಲಿ ಧ್ಯಾನ ಮಾಡಿದ್ದಾಗಲಿ, ತುಂಬ ಗ್ರಂಥಗಳನ್ನ ಬರೆದಿರೋದಾಗಲಿ, ಮತ್ತು ಅವರ ಒಡನಾಟಗಳು ಅಪ್ಪಣ್ಣಾಚಾರ್ಯರ ಜೊತೆ ಒಡನಾಟಗಳು, ಅವರ ಜೊತೆಯಲ್ಲಿ ತಿಂಡಿ ತಿಂದಿರೋದಾಗಲಿ, ಅವರ ಜೊತೆ ಅವರಿಗೆ ಚಟ್ನಿ ಮಾಡಿಕೊಟ್ಟ ಒರಳು ಕಲ್ಲುಗಳಾಗಲಿ, ಅದೆಲ್ಲ ನೀವು ಗುರುಗಳನ್ನು ಅಲ್ಲಿ ನೋಡ್ಬೋದು. ಸ್ನೇಹಿತರೆ, ಹಾಗಾಗಿ ಇದು ಏಕಾಶಿಲಾ ಬೃಂದಾವನ ಏನಕ್ಕೆ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋ ಅಪ್ಪಣ್ಣಾಚಾರ್ಯರು ಅನ್ನೋದೆಲ್ಲ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಪ್ರತಿಯೊಬ್ಬರು ನೀವು ಮಂತ್ರಾಲಯಕ್ಕೆ ಹೋದಾಗ ಈ 30 ಕಿಲೋಮೀಟ್ರಲ್ಲಿ ಬರದ ಬಿಚ್ಚಾಲೆ ಗ್ರಾಮದಲ್ಲಿ ನೀವು ಈ ಏಕಾಶಿಲಾ ಬೃಂದಾವನ ನೀವು ನೋಡ್ಬೋದು. ಸ್ನೇಹಿತರೆ, ಇದು ನಿಮಗೆ ರಾಯಚೂರು ಡಿಸ್ಟಿಕಲ್ಲಿ ಬರುತ್ತೆ, ಬಟ್ ನಿಮಗೆ ಮಂತ್ರಾಲಯ ಕರ್ನೂಲು ಡಿಸ್ಟಿಕ್ಕಲ್ಲಿ ಬರುತ್ತೆ. ಎಲ್ಲ ಆಲ್ಮೋಸ್ಟ್ ನಮ್ಮ ರಾಯಚೂರಿಂದನೂ 32 ಕಿಲೋಮೀಟರ್ ಬರುತ್ತೆ, ಬಿಚ್ಚಾಲೆ ಮಂತ್ರಾಲಯದಿಂದಲೂ ಒಂದು 20-30 ಕಿಲೋಮೀಟ್ರಲ್ಲಿ ಬರುತ್ತೆ. ಇದರಲ್ಲಿ ನಿಮಗೆ ಎಲ್ಲ ಪ್ರತಿಯೊಂದು ಆಕ್ಸೆಸಿಬಿಲಿಟಿ ಇದೆ, ಆಟೋದಲ್ಲೂ ಬರ್ಬೋದು, ನಿಮ್ಮ ವೆಹಿಕಲಲ್ಲೂ ಬರುತ್ತೆ. ತುಂಬ ಜನ ರಾಯರ ಮಠ ನೋಡಿದವರು ಈ ಬಿಚ್ಚಾಲೆ ರಾಯರ ಮಠಕ್ಕೂ ಬಂದು ಹೋಗ್ತಾರೆ. ಅದಕ್ಕೆ ಏನಕ್ಕೆ ಅಂದರೆ ಇದು ಒಂದು ಪವಾಡದ ಕ್ಷೇತ್ರ. ಸ್ನೇಹಿತರೆ, ತುಂಬಾ ವಿಶೇಷವಾಗಿದೆ ಇಲ್ಲಿ ರಾಯರು ಕೂಡ. ಏನಕ್ಕೆ ಅಂದರೆ ರಾಯರು ಮತ್ತು ಅಪ್ಪಣ್ಣಾಚಾರ್ಯರು ಅಲ್ಲಿ ತುಂಬ ಧ್ಯಾನ ಮಾಡಿರೋದಾಗಲಿ, ಅವರ ಶಿಷ್ಯಂದ್ರ ತುಂಬ ಗ್ರಂಥಗಳನ್ನ ಬರೆದಿರೋದಾಗಲಿ, ತುಂಬ ವಿಶೇಷವಾದ ಜಾಗ ಅದು. ಅಲ್ಲಿ ಇದು ನಿಮಗೆ ತುಂಬಾ ಅಲ್ಲಿ 2009ರಲ್ಲಿ ತುಂಬ ಪ್ರವಾಹಗಳು ಬಂದ್ಬಿಟ್ಟು ಇದು ಸ್ವಲ್ಪ ಮುಚ್ಚೋಗಿತ್ತಂತೆ, ಬಿಚ್ಚಾಲೆ ಗ್ರಾಮನೇ ಸ್ವಲ್ಪ ಮುಚ್ಚೋಗಿತ್ತಂತೆ. ಅದೆಲ್ಲ ನೀವು ಅವೆಲ್ಲ ಪ್ರವಾಹ ಆದಾಗ ಏನೇನು ಆ ಗ್ರಾಮ ಮುಳುಗಿತ್ತಂತೆ ಆ ಕುರುಹುಗಳನ್ನು ಅಲ್ಲಿ ಕೂಡ ನೋಡ್ಬೋದು. ಸ್ನೇಹಿತರೆ, ಆದರೂ ಕೂಡ ಆ ಏಕಶಿಲಾ ಬೃಂದಾವನನ ಏನಕ್ಕೆ ಅಲ್ಲಿ ನಿರ್ಮಾಣ ಮಾಡಿದರು ಅಂದರೆ ಇಲ್ಲಿ ನೀವು ಅಲ್ಲಿ ರಾಯರು ಮಂತ್ರಾಲಯದಲ್ಲಿ ಸಮಾಧಿಯ ಜಾಗವನ್ನು ಪಡೆದಾಗ ಅಲ್ಲಿ ಅಪ್ಪಣ್ಣಾಚಾರ್ಯರಿಗೆ ಅಲ್ಲಿಗೆ ಹೋಗಿ ದರ್ಶನ ಮಾಡೋಕ್ಕೆ ತುಂಬ ಕಷ್ಟ ಆಗ್ತೈತಂತ ಅಲ್ಲಿದ್ದರಿಗೆಲ್ಲವ. ಆಗ ಅವ್ರು ಏನು ಮಾಡಿರಂತೆ, ಅವರ ಕನ್ಸಲ್ಲಿ ಬಂದ್ಬಿಟ್ಟು ಅಲ್ಲೊಂದು ಬೃಂದಾವನನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ರಾಯರು ಬೃಂದಾವನನ ಇದು ಮಾಡೋಕ್ಕೆ ಹೇಳಿರಂತೆ. ಆಗ ಅಪ್ಪಣ್ಣಾಚಾರ್ಯರು ಮತ್ತು ಅವರ ಶಿಷ್ಯರುಗಳೆಲ್ಲ ಸೇರಿಕೊಂಡು ಅಲ್ಲಿ ಒಂದು ಏಕಾಶಿಲಾ ಬೃಂದಾವನನ ನೀವು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸ್ನೇಹಿತರೆ, ಅದು ಕೂಡ ತುಂಗಾಭದ್ರಾ ನದಿಯ ದಂಡೆಯ ಮೇಲೇ ಅದು ಕೂಡ ಅದನ್ನು ಕನ್ಸ್ಟ್ರಕ್ಟ್ ಅಂದರೆ ಆ ಬೃಂದಾವನನ ಮಾಡಿದ್ದಾರೆ. ವೀಕ್ಷಕರೇ, ಆ ಬೃಂದಾವನ ಅಷ್ಟು ಚೆನ್ನಾಗಿದೆ. ನೀವು ಅಲ್ಲಿ ಅವರು ಧ್ಯಾನ ಮಾಡ್ತಾಯಿದ್ದ ಜಾಗಗಳಾಗಲಿ, ಈ ಭಿಕ್ಷಾಲಯ ಕೂಡ ಅಂತಲೂ ಕರಿತಾಯಿದ್ರಂತೆ. ಸ್ನೇಹಿತರೆ, ಆವಾಗಿನ ಕಾಲದಲ್ಲಿ ಈ ಅಷ್ಟು ಚೆನ್ನಾಗಿ ನೀವು ನೋಡ್ಬೋದು. ಅಲ್ಲಿ ಅವರು ಜಪ ಮಾಡ್ತಾಯಿದ್ದಾಗಲಿ, ಅವ್ರು ಧ್ಯಾನ ಮಾಡ್ತಾಯಿದ್ದಾಗಲಿ, ಮತ್ತು ಅಲ್ಲೆಲ್ಲ ಶಿವಂದು ಲಿಂಗಗಳಾಗಲಿ, ನಾಗದೇವತೆಗಳಾಗಲಿ, ಅವ್ರದ್ದು ಏಕಶಿಲಾ ಬೃಂದಾವನ ಆಗಲಿ, ಅದೆಲ್ಲ ಪ್ರತಿಯೊಂದನ್ನು ನೀವು ಅಲ್ಲಿ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಬಿಚ್ಚಾಲಮ್ಮ ದೇವನಗಳಾಗಲಿ, ಮತ್ತು ಇನ್ನೊಂದು ಅಪ್ಪಣ್ಣಾಚಾರ್ಯರ ಮನೆ, ಆ್ಯಕ್ಚುಲಿ ಹಳೆಯ ಮನೆ. ಅವರು ಅಪ್ಪಣ್ಣಾಚಾರ್ಯರು ಮತ್ತು ರಾಯರು ಎಲ್ಲ ನೆಲೆಸಿದ್ದಂಥ ಆ ಮನೆಯನ್ನು ನೀವು ಈಗಲೂ ಕೂಡ ಅಷ್ಟು ಚೆನ್ನಾಗಿ ಅಲ್ಲಿ ನೋಡ್ಬೋದು. ಆ ಮನೆಯಲ್ಲಿ ನೀವು ಆಂಜನೇಯ ಸ್ವಾಮಿ ಆಗಲಿ, ನಾಗದೇವತೆಗಳನ್ನಾಗಲಿ ನೋಡ್ತಾ ಹೋಗ್ಬೋದು. ಸ್ನೇಹಿತರೆ, ಹಾಗಾಗಿ ಈ ಪ್ಲೇಸು ತುಂಬಾ ವಿಶೇಷವಾಗಿರುವಂಥ ಪ್ಲೇಸು. ಸ್ನೇಹಿತರೆ, ನಾನು ಆಗಲೇ ಹೇಳ್ದಂಗೆ ಈ ಸ್ಥಳ ತುಂಬ ಪವಿತ್ರವಾದದ್ದು. ಇಲ್ಲಿ ತುಂಬ ಪವಿತ್ರ ಗ್ರಂಥಗಳನ್ನು ಬರೆದಿದ್ದಾರೆ. ಈ ಸ್ಥಳದಲ್ಲಿ ಅಪ್ಪಣ್ಣಾಚಾರ್ಯರು ಮತ್ತು ಅವರ ಶಿಷ್ಯರಿಗೆ ವೇದಶಾಸ್ತ್ರಗಳನ್ನು, ಅಪ್ಪಣ್ಣಾಚಾರ್ಯರು ಅವರ ಶಿಷ್ಯಗಳಿಗೆ ವೇದ ಶಾಸ್ತ್ರಗಳನ್ನು ಕಲಿಸ್ತಾ ಇದ್ರು. ಈಗ ಅವರ ವಂಶಸ್ಥರು ಕೂಡ ಅಲ್ಲಿ ಆ ಜಾಗನ, ಆ ಪ್ಲೇಸ್ನ, ಏಕಶಿಲಾ ಬೃಂದಾವನನ ಈಗ ನೋಡ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಹಾಗಾಗಿ ಇದೊಂದು ತುಂಬ ಪವಿತ್ರವಾದ ಪ್ಲೇಸ್ಗಳು. ತುಂಬ ಜನ ರಾಯರ ಮಠಕ್ಕೆ ಹೋದರು ಇಲ್ಲಿಗೂ ಬಂದ್ಬಿಟ್ಟು ರಾಯರ ದರ್ಶನ ಪಡ್ಕೊಂಡು ಹೋಗ್ತಾರೆ. ಸ್ನೇಹಿತರೆ, ಹಾಗಾಗಿ ಇದು ತುಂಬ ವಿಶೇಷವಾಗಿದೆ. ಈ ಅಪ್ಪಣ್ಣಾಚಾರ್ಯರು ಕನ್ಸ್ಟ್ರಕ್ಟ್ ಮಾಡಿರೋಂಥ ಏಕಶಿಲಾ ಬೃಂದಾವನ ಮಂದಿರ. ಸ್ನೇಹಿತರೆ, ಅಷ್ಟು ಚೆನ್ನಾಗಿದೆ. ತುಂಬ ಜನ ಎವ್ರಿಡೇ ತುಂಬ ಜನ ಮಂತ್ರಾಲಯಕ್ಕೆ ಬಂದರು ಇಲ್ಲಿಗೆ ಬಂದು ವೀಕ್ಷಣೆ ಮಾಡಿ ಹೋಗ್ತಾನೆ ಇರ್ತಾರೆ. ಹಾಗಾಗಿ ಇದರೊಂದು ಸ್ಮಾಲ್ ಇನ್ಫಾರ್ಮೇಷನ್, ಇದು ಹೇಗೆ ಇದು ಕನ್ಸ್ಟ್ರಕ್ಟ್ ಆಗಿದ್ದು, ರಾಘವೇಂದ್ರ ಸ್ವಾಮಿಗಳಿಗೂ ಮತ್ತು ಈ ಮಂತ್ರಾಲಯಕ್ಕೂ ಇರುವ ಅವಿನಾಭಾವ ಸಂಬಂಧಗಳೇನು, ಏನೇನು ಪವಾಡಗಳು ಆಗಿದ್ದು ಇಲ್ಲಿ ಅನ್ನೋದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬ ವೀಕ್ಷಕರಿಗೂ ತಿಳಿಸ್ಕೊಡಿ. ಸ್ನೇಹಿತರೆ, ನೀವು ಈ ಮಂತ್ರಾಲಯಕ್ಕೆ ಹೋದಾಗ ಈ ಮರದಿದಲ್ಲೇ ಈ ಪ್ಲೇಸ್ಗಳಿಗೆ
ಗ್ರಾಮಗಳಿಗೆ, ಬಿಚ್ಚಾಲೆ ಗ್ರಾಮಗಳಿಗೆ ಹೋಗಿ ಅಲ್ಲಿ ಅವರ ಹಳೆ ಮನೆಗಳಾಗಿ, ಅವರ ಏಕಶಿಲ ಬೃಂದಾವನಗಳಾಗಲಿ ಪ್ರತಿಯೊಂದು ನೋಡಿಕೊಂಡು ನೀವು ವಾಪಸ್ ಬರ್ಬೋದು ಸ್ನೇಹಿತರೆ. ತುಂಬಾ ಒಳ್ಳೆಯದು, ನಿಮಗೆ ಒಳ್ಳೆ ಫೀಲ್ ಆಗುತ್ತೆ ಅಲ್ಲಿಗೆಲ್ಲ ಹೋದಾಗ. ತುಂಬ ಹೀಟು ಬಿಸಿಲಿದ್ರೂ ತುಂಬ ಒಳ್ಳೆಯದು. ಹಾಗಾಗಿ ಈ ಪ್ಲೇಸ್ಗಳಿಗೆ ಮಿಸ್ ಮಾಡದೆ ಹೋಗಿ ಸ್ನೇಹಿತರೆ. ಪ್ಲೀಸ್ ಏನೇ ಇನ್ಫಾರ್ಮೇಷನ್ ಇದ್ದರೂ ಕಮೆಂಟ್ಸ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ವೀಡಿಯೋಗಳನ್ನ ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತೀರಿ. ಥ್ಯಾಂಕ್ ಯು ಸೊ ಮಚ್.